ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಯಾರಾದರೂ ಎದುರಿಗೆ ಸಿಕ್ಕಾಗ, ಅದರಲ್ಲೂ ಅಪರೂಪಕ್ಕೆ ಭೇಟಿಯಾದಾಗ ಸಾಮಾನ್ಯವಾಗಿ ಮೊದಲು ಕೇಳೋ ಮಾತಂತಂದ್ರೆ ಆರಾಮ ಅಂತ. ಹೀಗೆ ಕೇಳಿದ ತಕ್ಷಣ ಎದುರು ಇರೋರ ಮುಖದಲ್ಲಿ ಅಟ್ಲೀಸ್ಟ್ ಒಂದು ಸಣ್ಣ ನಗು ಮೂಡಿ ಹೂಗುಟ್ಟೋದು ಸಹಜ. ಆರಾಮ ಅಂದರೆ ಏನು ಗೊತ್ತಾ? ಗೊತ್ತು ಬಿಡಿ, ಚೆನ್ನಾಗಿದ್ದೀರಾ ಅಂತ ತಾನೇ ಅಂತ ನೀವು ಹೇಳಬಹುದು. ಆರಾಮ ಅನ್ನೋ ಪದದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸ್ವಲ್ಪ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ. ರಾಮ ಅನ್ನೋ ಹೆಸರನ್ನಂತೂ ನೀವೆಲ್ಲ ಕೇಳೇ ಇರ್ತೀರಾ. ಇದರ ಅರ್ಥ ಸಾಕಷ್ಟು ಜನರಿಗೆ ಗೊತ್ತಿರಬಹುದು. ರಾಮ ಅಂತಂದರೆ ಸಂತೋಷ ಅಂತ ಅರ್ಥ. ಇನ್ನು ಆ ಅಂದರೆ ಕನ್ನಡದಲ್ಲಿ ಒಂದು ಅಕ್ಷರ. ಇನ್ನೂ ನಿಖರವಾಗಿ ಹೇಳಬೇಕು ಅಂತಂದರೆ ಒಂದು ಸ್ವರ. ಆದರೆ ಸಂಸ್ಕೃತದಲ್ಲಿ ಆ ಅಂತಂದರೆ ಸಂಪೂರ್ಣ ಅನ್ನೋ ಅರ್ಥ ಬರುತ್ತೆ. ಆದರೆ ಈ ಆ ಅನ್ನೋ ಅಕ್ಷರದ ಜೊತೆಗೆ ಮತ್ತೊಂದು ಪದ ಸೇರಿಕೊಂಡಾಗ ಮಾತ್ರ ಅದರ ಅರ್ಥ ವಿಶಾಲವಾಗಿ ಬಿಡಿಸ್ಕೊಳ್ಳುತ್ತೆ. ಕನ್ಫ್ಯೂಸ್ ಆಗ್ತಾ ಇದೆಯಾ? ಕನ್ಫ್ಯೂಸ್ ಆಗಬೇಡಿ, ನಮ್ಮ ಮುಂದಿನ ವಿವರಣೆಯನ್ನು ಕೇಳಿ. ಈಗ ಆರಾಮ ಅನ್ನೋ ಪದದ ಬಗ್ಗೆ ನೋಡೋಣ. ಆ ಅಂದರೆ ಸಂಪೂರ್ಣ, ಈಗಾಗಲೇ ನಾ ಹೇಳಿರೋ ಹಾಗೆ. ರಾಮ ಅಂದರೆ ಸಂತೋಷ. ಸೊ ಆರಾಮ ಅಂದರೆ ಸಂಪೂರ್ಣವಾದ ಸಂತೋಷ ಅಂತ ಅರ್ಥ. ರಾಮರಾಜ್ಯವಾಗಬೇಕು ಅಂತ ನಮ್ಮ ಹಿರಿಯರು ಹೇಳ್ತಿರ್ತಾರೆ. ಸೊ ರಾಮರಾಜ್ಯ ಅಂತಂದರೆ ಆ ರಾಜ್ಯದಲ್ಲಿ ವಾಸ ಮಾಡ್ತಾ ಇರುವಂಥ ಪ್ರತಿಯೊಂದು ಜೀವ ಅಥವಾ ಜೀವಿಯು ಸಂಪೂರ್ಣವಾಗಿ ಸಂತೋಷವಾಗಿ ಆನಂದದಿಂದ ಇರುವಂಥ ಸ್ಥಿತಿ ಅಂತ ಅರ್ಥ. ಯಾರಾದರೂ ನಿಮ್ಮನ್ನು ಆರಾಮ ಅಂತ ಕೇಳಿದರೆ ನೀವು ಮಾನಸಿಕವಾಗಿ, ದೈಹಿಕವಾಗಿ, ಆರೋಗ್ಯವಾಗಿ ಸಂತೋಷದಿಂದ ಇದ್ದೀರಾ ಅಂತ ಕೇಳೋದರ ಅರ್ಥ ಇದು. ಯಾಕಂದರೆ ಬರೀ ದೇಹದಲ್ಲಿ ಆರೋಗ್ಯ ಇದ್ದು ಮನಸ್ಸು ಕೆಟ್ಟಿದ್ರೆ ಅದು ಆರೋಗ್ಯ ಅನ್ನಿಸ್ಕೊಳ್ಳಲ್ಲ ಅಲ್ವಾ? ಜೊತೆಗೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ದು ದೇಹದಲ್ಲಿ ಅನಾರೋಗ್ಯ ಕಾಡ್ತಾ ಇದ್ರೂ ಕೂಡ ಆಗಲೂ ಸಂತೋಷ ಕೊಡೋದಿಲ್ಲ. ಹಾಗಾಗಿ ಆರಾಮ ಅಂತಂದರೆ ಮಾನಸಿಕವಾಗಿ, ದೈಹಿಕವಾಗಿ ಸಂಪೂರ್ಣವಾಗಿ ಚೆನ್ನಾಗಿದ್ದರೆ ಮಾತ್ರ ಆರಾಮ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.